ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಚನ್ನಪಟ್ಟಣ ಬೈ ಎಲೆಕ್ಷನ್ ದಿನೇ ದಿನೇ ರಂಗೇರ್ತಾ ಅಂತಲೇ ಹೇಳ್ಬೋದು ವೀಕ್ಷಕರೇ. ಯಾಕಪ್ಪ ಅಂತಂದರೆ ಇಲ್ಲಿ ಡಿ ಕೆ ವರ್ಸಸ್ HDK ಅವರ ಮಧ್ಯೆ ನೇರ ಹಣಾಹಣಿ ನಡೀತಾ ಇದೆ. HDK ಅವರಿಗೂ ಚನ್ನಪಟ್ಟಣ ಒಂದು ತೆರವಾದ ಕ್ಷೇತ್ರವನ್ನು ಗೆಲ್ಲಲೇಬೇಕಾದ ಒಂದು ಒತ್ತಡ ಇದೆ. ಯಾಕಂತಂದರೆ ಕುಮಾರಸ್ವಾಮಿ ಅವರನ್ನು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರ. ಅವರು ಹಾಲಿ JDS ಶಾಸಕರು ಸಹ ಆಗಿದ್ದರು. ಮಂಡ್ಯದಿಂದ ಕಣಕ್ಕಿಳಿದಂಥ HD ಕುಮಾರಸ್ವಾಮಿ ಅವರು ಅಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದ ನಂತರ ಒಂದು ಕ್ಯಾಬಿನೆಟ್ನಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದು ಸಚಿವ ಸ್ಥಾನವನ್ನು ತಗೊಂಡು ಬಂದು ಇವತ್ತು ಬೈ ಎಲೆಕ್ಷನ್ ಅಖಾಡಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಇವರಿಗೂ ಸಹ ಒಂದು ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಿರೋದ್ರಿಂದ ಒಂದು ಈ ಕ್ಷೇತ್ರವನ್ನು ಗೆಲ್ಲಲೇಬೇಕಾದ ಒಂದು ಪ್ರತಿಷ್ಠೆಯಾಗಿದೆ. ಹಾಗಾಗಿನೂ ಸಹ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಹ HD ಕುಮಾರಸ್ವಾಮಿ ಅವರ ವಿರುದ್ಧ ಗೆಲ್ಲಲೇಬೇಕಾದ ಒತ್ತಡ ಅನಿವಾರ್ಯತೆ ಅವರಿಗೂ ಸಹ ಇದೆ. ಯಾಕಪ್ಪ ಅಂತಂದರೆ ಅವರ ತಮ್ಮನವರಾದ DK ಸುರೇಶ್ ಅವರು ಸಹ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ವಿರುದ್ಧ ಒಂದು ಸೋಲನ್ನು ಅನುಭವಿಸಿದ ನಂತರ ಒಂದು ಚನ್ನಪಟ್ಟಣ ಒಂದು ಗೆಲ್ಲುವ ಮುಖಾಂತರ ನಾವು ಸೇಡನ್ನು ತೀರಿಸಿಕೊಳ್ಳಬೇಕು ಅಂತ ಒಂದು ಹಠಕ್ಕೆ ಬಿದ್ದಿದ್ದಾರೆ ವೀಕ್ಷಕರೇ. ಹಾಗಾದರೆ ಈ ಚನ್ನಪಟ್ಟಣದಲ್ಲಿ ಯಾವ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೆ, ಕಾಂಗ್ರೆಸ್ಸಿಂದ ಯಾರು, JDS ಇಂದ ಯಾರು, ಅಥವಾ BJP JDS ಒಂದು ಅಲಯನ್ಸ್ ಇರೋದ್ರಿಂದ ಇಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಒಂದು ಈಗಲೂ ಸಹ ನಿಗೂಢವಾಗಿ ಗೊತ್ತಾಗ್ತಾ ಇದೆ. ಹಾಗಾದರೆ ಈ ಎಲ್ಲದರ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡು ಬರೋಣ ವೀಕ್ಷಕರು. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕದಲ್ಲಿ ಮೂರು MLA ಎಲೆಕ್ಷನ್ಗಳಿಗೆ ಒಂದು ಬೈ ಎಲೆಕ್ಷನ್ ನಡೀಬೇಕಾಗಿದೆ. ಅದರಲ್ಲಿ ಶಿಗ್ಗಾವಿ ಮತ್ತು ತುಕಾರಾಮ್ ಅವರ ರಾಜೀನಾಮೆ ಕೊಟ್ಟಿರ್ತಂಥ ಅವರ ಕ್ಷೇತ್ರ ಮತ್ತು ಇನ್ನೊಂದು ಈ ಚನ್ನಪಟ್ಟಣ ಕ್ಷೇತ್ರ. ಈ ಎಲ್ಲ ಕ್ಷೇತ್ರಗಳಿಗಿಂತ ಚನ್ನಪಟ್ಟಣ ಕ್ಷೇತ್ರ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೇ ಏರ್ಪಾಡಾಗಿದೆ. ಇಲ್ಲಿ BJPಯಿಂದನ CP ಯೋಗೀಶ್ವರ್ ಅವರು ಕಣಕ್ಕಿಳಿಬೇಕು ಅಂತ ಒಂದು ಟಿಕೆಟ್ಗಾಗಿ ಲಾಬಿ ನಡೆಸ್ತಾ ಇದ್ದರೆ, ಇನ್ನೊಂದು ಕಡೆ ಚನ್ನಪಟ್ಟಣದಲ್ಲಿ ಮಗನನ್ನು ನಿಲ್ಲಿಸಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಸಹ ಒಂದು ಆಸೆಯಲ್ಲಿ ಎಂದು HD ಕುಮಾರಸ್ವಾಮಿ ಅವರು ಇದ್ದಾರೆ. ಈ ಎಲ್ಲದರ ನಡುವೆಯೂ ಸಹ CP ಯೋಗೀಶ್ವರ್ ಅವರು ಕಣಕ್ಕಿಳಿಯೋದಾದರೆ ನಮ್ಮದೇನೂ ಅಭ್ಯಂತರ ಇಲ್ಲ ಅಂತಂದು HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆದರೆ ಒಂದು ಕಂಡೀಷನನ್ನು ಹಾಕಿದ್ದಾರೆ. ಅವರು JDS ಪಕ್ಷದಿಂದ ಒಂದು ಕಣಕ್ಕಿಳಿದರೆ ತುಂಬಾ ನಮಗೆ ಅನುಕೂಲ ಆಗ್ತದೆ ಈ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಅಂತಂದು ಸಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಈ ಒಂದು ಮಾತುಗಳನ್ನು CP ಯೋಗೀಶ್ವರ್ ಅವರು ಸಹ ನಿರಾಕರಣೆ ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ನಾನು ಸ್ಪರ್ಧೆ ಮಾಡಿದರೆ BJPಯಿಂದ ಸ್ಪರ್ಧೆ ಮಾಡ್ತೀನಿ, ನಾನು JDSನಿಂದ ಸ್ಪರ್ಧೆ ಮಾಡಲ್ಲ ಅನ್ನೋ ಒಂದು ಬೇಡಿಕೆಯನ್ನು ಸಹ ನಿನ್ನೆ ಡೆಲ್ಲಿಗೆ ಹೋದಾಗಲೂ ಸಹ ಇದೇ ಒಂದು ಮಾತನ್ನು ಸಹ ಯೋಗೀಶ್ವರ್ ಅವರು ಮುಂದಿಟ್ಟಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಮೊನ್ನೆ ತಾನೇ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲ್ಲ ಅಂತಂದು ಸಹ ಹೇಳಿದ್ದಾರೆ. ಇದ್ರೆ ಈ ಒಂದು ಹೇಳಿಕೆ ಕೊಟ್ಟ ನಂತರ JDSನ ಒಂದು ಟೀಮ್ ಈ ಚನ್ನಪಟ್ಟಣದಲ್ಲಿ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ನಿಖಿಲ್ ಅವ್ರನ್ನ ಯುವ ನಾಯಕರನ್ನು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಈ ಸಲ ನಾವು ಗೆಲ್ಲಿಸ್ತೀವಿ ಅನ್ನೋ ಒಂದು ಅಭಿಯಾನವನ್ನು ಈ ಹಿಂದೆ ಮಾಡಿದ ತಪ್ಪುಗಳನ್ನು ಯಾವುದೇ ಸಹ ಈ ಸಲ ಆಗೋದಿಲ್ಲ, ಈ ಸಲ ಶತಯಾಗತ ನಾವು ಗೆಲ್ಲಿಸ್ತೀವಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸಹ ಅಂತಂದು ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿ ಚನ್ನಪಟ್ಟಣದಿಂದ BJP ಅಭ್ಯರ್ಥಿಯಾಗಿ ಯೋಗೀಶ್ವರ್ ಅವರ ಕಣಕ್ಕಿಳಿಬೇಕು ಅನ್ನೋ ಒಂದು ಹೇಳಿಕೆಯನ್ನು ಅವರ ಬೆಂಬಲಿಗರು ಸಹ ಕೊಡ್ತಾ ಬರ್ತಿದ್ದಾರೆ. ಈ ಎಲ್ಲ ಒಂದು ಬೆಳವಣಿಗೆಯ ಮೈತ್ರಿ ಪಕ್ಷದ ಒಂದು DK ಶಿವಕುಮಾರ್ ಅವರು ಹಾಗೆ ಒಂದು ಗಂಭೀರವಾಗಿ ಯೋಚನೆ ಮಾಡ್ತಿದ್ದಾರೆ. ಯಾರು ಕಣಕ್ಕಿಳಿತಾರೆ ಮೈತ್ರಿ ಅಭ್ಯರ್ಥಿಯಾಗಿ ಅನ್ನೋದು ಸಹ ಅವರು ಸಹ ಒಂದು ತಂತ್ರಗಾರಿಕೆಯನ್ನು ಹೆಣೆಯೋದ್ರ ಮೂಲಕ ಯಾರು ಅಭ್ಯರ್ಥಿ ಆಗೋಗ್ತಾರೆ ಅನ್ನೋದ್ರ ಮೂಲಕ ನಾವು ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಯೋಚನೆ ಮಾಡ್ತಿದ್ದಾರೆ. DK ಶಿವಕುಮಾರ್ ಅವರ ರಾಜಕೀಯ ತಂತ್ರಗಾರಿಕೆ ನಮಗೆಲ್ಲರಿಗೂ ಗೊತ್ತಾಯಿದೆ. ಅವರು ಯಾವ ಥರ ತಂತ್ರಗಾರಿಕೆಯನ್ನು ಹೆಣಿತಾರೆ ಅನ್ನೋದು ಸಹ ಅಷ್ಟು ಸುಲಭವಾಗಿ DK ಶಿವಕುಮಾರ್ ಅವ್ರನ್ನ ಕಡೆಗಣನೆ ಮಾಡಬಾರ್ದು. ಅಲಯನ್ಸ್ ಟೀಮ್ ಆಗಿರ್ತಕ್ಕಂಥ JDS ಮತ್ತು BJP ಈ ಚನ್ನಪಟ್ಟಣ ಒಂದು ಬೈ ಎಲೆಕ್ಷನ್ ಶತಾಯಗತಾಯ ಗೆಲ್ತೀವಿ ಅನ್ನೋದನ್ನು ಒಂದು ಮನಗಂಡು ಇವತ್ತು ಚನ್ನಪಟ್ಟಣದಲ್ಲಿ ಒಂದು ರೌಂಡನ್ನು ಹಾಕ್ತಾ ಇದ್ದಾರೆ. ಒಂದು ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಚನ್ನಪಟ್ಟಣವನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಸಹ ಕೊಡ್ತಾ ಬರ್ತಿದ್ದಾರೆ DK ಶಿವಕುಮಾರ್ ಅವರು. ಏನೇ ಶತಾಯಗತಾಯ ನಾವು ಈ ಕ್ಷೇತ್ರವನ್ನು ತನ್ನ ವಶಕ್ಕೆ ಪಡಿಬೇಕು, ಒಕ್ಕಲಿಗರು ನನ್ನ ಬೆನ್ನು ಹಿಂದೆ ಇದ್ದಾರೆ ಅನ್ನೋದು ಮತ್ತೊಂದು ನಮಗೆ ಸಾಬೀತುಪಡಬೇಕು. ಹೈಕಮಾಂಡ್ ಮಟ್ಟದಲ್ಲಿ ನಾವೊಂದು ಈ ಚನ್ನಪಟ್ಟಣ ಗೆದ್ದುಕೊಂಡು ಹೋದರೆ ಮುಂದೆ ನನಗೆ ಅಧಿಕಾರ CM ಸ್ಥಾನದ ಒಂದು ಆಸೆ ಮತ್ತೆ ಚಿಗುರು ಹೊಡೆಯುತ್ತೆ ಅನ್ನೋ ಎಲ್ಲೋ ಒಂದು ಕಡೆ ಆಸೆಯನ್ನು ಇಟ್ಕೊಂಡು ಇವತ್ತು ಶತಾಯಗತಾಯ ಚನ್ನಪಟ್ಟಣ ಗೆಲ್ಲಬೇಕು ಅಂತ ಒಂದು ಅಖಾಡಕ್ಕೆ ಎಳೆದಿದ್ದಾರೆ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.